ಎಲ್ಲರಿಗೂ ನಮಸ್ಕಾರ. ಕನ್ನಡ ಟ್ರಾವೆಲ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಅದು ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಕನ್ನಡ ಟ್ರಾವೆಲ್ ಫ್ಯಾಕ್ಟರಿಯಿಂದ SS ಕನ್ನಡ ವ್ಲಾಗ್ಸ್ಗೆ ಚೇಂಜ್ ಮಾಡಿದೀವಿ. ಸೊ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದು SS ಕನ್ನಡ ವ್ಲಾಗ್ಸ್. ನಾವಿವತ್ತು ಹೋಗ್ತಾ ಇರೋಂತ ಪ್ಲೇಸ್ ಬಂದು ಅದು ದೊಡ್ಡಬಳ್ಳಾಪುರ ಹತ್ರ ಬರುತ್ತೆ. ಎಲ್ಲಿ ಬರುತ್ತೆ, ಏನು, ಯಾವ ತರ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೋಸ್ಕರ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ. ನಾವು ನಮ್ಮ ಡೆಸ್ಟಿನೇಷನ್ ಪ್ಲೇಸ್ ನ ರೀಚ್ ಆದ್ವಿ. ಆ ಪ್ಲೇಸ್ ಯಾವ್ದು ಅಂತ ಯಾರು ಗೆಸ್ ಮಾಡಿದೀರಾ? ಯಾರು ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನಾವು ಬಂದಿರೋ ಪ್ಲೇಸ್ ಬಂದು ಸುರಾ ಲೈಟ್ ಪಿಕ್ಚರ್ಸ್. ಇಲ್ಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಬಹುದು, ಮತ್ತೆ ಬೇಬಿ ಶೂಟ್ ಮಾಡಿಸಬಹುದು, ಮತ್ತೆ ಮೆಟರ್ನಿಟಿ ಶೂಟ್ ಮಾಡಿಸಬಹುದು. ಬೇರೆ ಯಾವ್ದಾದ್ರು ನಿಮಗೆ ಶೂಟ್ ಬೇಕು, ಅಥವಾ ಸುಮ್ನೆ ಟ್ರೆಡಿಷನಲ್ ಶೂಟ್ಸ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ವೆಸ್ಟರ್ನ್ ಶೂಟ್ಸ್ ಆಗಿರ್ಬೋದು, ಯಾವ್ದೇ ತರ ನೀವು ಶೂಟ್ ಮಾಡಿಸ್ಬೇಕು ಅಂದ್ರೂ ಈ ಪ್ಲೇಸಿಗೆ ಬರ್ಬೋದು. ನೀವು ಅದೇ ಎಲ್ಲೂ ಹೋಗಲ್ಲ, ಇಲ್ಲೇ ನಿಂತಿರುತ್ತೆ ಅಷ್ಟೇ. ಇದು ಒಂದು ಹುಡ್ ಹೌಸ್ ನೋಡ್ತಾ ಇದ್ದೀರಾ. ಹುಡ್ ಹೌಸ್ ಅಲ್ಲಿ ಯಾವ ತರ ಇದೆ ಅಂತನ. ಇಲ್ಲಿ ನೈಟ್ ಟೈಮ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಬಂದಿರೋದು ಡೇ ಟೈಮ್. ಯಾರು ಪ್ಲಾನ್ ಮಾಡಿ ಬರೋರಿದ್ರೆ ನೈಟ್ ಟೈಮ್ ಬನ್ನಿ. ಸೊ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ. ಈಗ ಸ್ಕೂಟಿಗೂ ಅಷ್ಟೇ ಪೆಟ್ರೋಲ್ ಇಲ್ಲ, ಫೋಟೋ ಮಾತ್ರ ತಕೋಬಹುದು, ಓಡ್ಸಕ್ಕೆಲ್ಲ ಆಗೋದಿಲ್ಲ. ಜೋಕಾಲಿ ಕೂಡ ಇದೆ. ಜೋಕಾಲಿ ಇದು ಎಲೆಕ್ಟ್ರಿಕ್ ಲ್ಯಾಂಪ್. ನಾವೆಲ್ಲ ಹಳೆ ಕಾಲದಲ್ಲಿ ಹಳ್ಳಿನಲ್ಲಿ ಸಿಮೆಣ್ಣೆ ಮತ್ತೆ ಗ್ಯಾಸ್ ಲ್ಯಾಂಪ್ ನ ಯೂಸ್ ಮಾಡ್ತಿದ್ವಿ. ದಾಸವಾಳದ ಹೂವ ನೋಡಿ ಎಷ್ಟು ಚೆನ್ನಾಗಿ ಅರಳಿದಾವೆ ಅಂತ. ವುಡ್ಡಲ್ಲಿ ಮಾಡಿರುವಂತ ಗಡಿಯಾರ. ಇದಕ್ಕೆ ಯಾವ ಬ್ರ್ಯಾಂಡ್ ಏನು ಅಂತ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಗೂ ಸಹ ಬಂದ್ರೆ ಫೋಟೋ ಶೂಟ್ ಮಾಡಿಸ್ಕೋಬಹುದು. ನೀವು ನೋಡ್ತಾ ಇದ್ರ ವಿಡಿಯೋದಲ್ಲಿ ನಮ್ ಮಗನ್ ಫೋಟೋ ತೆಗಿತಾ ಇದಾರೆ. ಅವರು ಸುಮ್ನೆ ಜಸ್ಟ್ ತೆಗಿತಾ ಇದಾರೆ. ನಾವೇನ್ ಫೋಟೋ ಶೂಟ್ಗೋಸ್ಕರ ಅಂತ ಏನ್ ಬಂದಿಲ್ಲ. ಜಸ್ಟ್ ಪ್ಲೇಸ್ ಯಾವ ತರ ಇದೆ ಏನು ಅಂತ ನೋಡೋದಕ್ ಬಂದಿದೀವಿ. ನೋಡ್ತಾ ಇದಾರೆ, ಇದು ಟೈರ್ ಇರುತ್ತಲ್ಲ, ಯೂಸ್ ಆಗದೆ ಇರೋ ಟೈರ್ಸ್ ನ ಯೂಸ್ ಮಾಡ್ಬಿಟ್ಟು ಅದಕ್ಕೆ ಪೇಂಟ್ ಹೊಡೆದು ಈ ತರ ಮಾಡಿದಾರೆ. ಕಲರ್ ಪೇಂಟ್ ಹೊಡೆದ್ಬಿಟ್ಟು ವಿಡಿಯೋ ಮಾಡಿಟ್ಟಿದ್ದಾರೆ. ಇಲ್ಲಿ ನಾನು ಇಲ್ಲಿ ನೋಡ್ದಂಗೆ ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲ, ಎಲ್ಲ ಆಲ್ಮೋಸ್ಟ್ ವುಡ್ ಅಲ್ಲೇ ಮಾಡಿದ್ದಾರೆ. ಒಳಗಡೆ ಬರ್ತಾ ಇದ್ದೀವಿ ನಾವು. ಇದೊಂದು ಅಡಿಕೆ ತೋಟ. ನೀವು ನೋಡ್ತಾ ಇದ್ರ ಫುಲ್ಲು ಅಡಿಕೆ ತೋಟದಲ್ಲಿ ಈ ತರ ಮಾಡಿದ್ದಾರೆ ಫೋಟೋಶೂಟ್ಗೆ ಅಂತಾನ. ನೀವು ನೋಡ್ತಾ ಇದ್ರಲ್ಲ ನೋಡಿ, ಫುಲ್ ಅಡಿಕೆ ತೋಟ ಇದೆ. ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿದೆ, ಬಾಳೆ ಗಿಡಗಳು, ಬಾಳೆ ತೋಟನೂ ಇದೆ ಸ್ವಲ್ಪ. ಈ ಅಡಿಕೆ ತೋಟದಲ್ಲಿ ಅವರು ಫೋಟೋ ಶೂಟ್ಗೆ ಅಂತ ಮಾಡಿದ್ದಾರೆ ಈ ತರ. ಇಲ್ಲೊಂದಿದೆ ನೋಡಿ, ಜಸ್ಟ್ ವಾಲ್ ತರ ಮಾಡಿದ್ದಾರೆ ಇವರು. ಪ್ರೈಸ್ ಏನು, ಎಷ್ಟು, ಯಾವ್ದ್ಯಾವ್ದಕ್ಕೆ ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಸ್ಕಿಪ್ ಮಾಡ್ದೇನಾ ವಿಡಿಯೋನ ನೋಡ್ತಾ ಇರಿ. ನೋಡಿ, ಜಸ್ಟ್ ವಾಲ್ ಮಾಡಿದ್ದಾರೆ. ಈ ವಾಲ್ ಅಲ್ಲಿ ನಾವು ಯಾವ ತರ ಬೇಕೋ ಆ ತರ ಫೋಟೋ ಶೂಟ್ ತಗೋಬಹುದು. ಬನ್ನಿ ಹತ್ಬಿಟ್ಟು ನೋಡ್ಬಿಡೋಣ ಒಂದ್ಸರಿ ಯಾವ ತರ ಇದೆ ಅಂತ. ನೋಡಿ, ಓ, ಇಲ್ಲಿಂದ ಎಂಟ್ರಿ ಆದ್ರೆ ಕೂಡ ಸ್ವರ್ಗ ತರ ಕಾಣ್ಬೇಕು, ಆ ತರ ಮಾಡಿದ್ದಾರೆ ಫೋಟೋ ಶೂಟ್ ಮಾಡ್ಸೋದಕ್ಕೆ. ಹಳ್ಳಿನಲ್ಲಿ ಹಿಂದಿನ ಕಾಲದಲ್ಲಿ ಗುಡಿಸ್ಲಿಕ್ಕೆ ಹಾಕ್ತಿದ್ರಲ್ವಾ ಹುಲ್ಲು, ಹಳೆ ಕಾಲದ ಹಳ್ಳಿ ಮನೆ. ನಂಗಂತೂ ತುಂಬಾ ಇಷ್ಟ ಹಳೆ ಕಾಲದ ಹಳ್ಳಿ ಮನೆ ಅಂದ್ರೆ. ಈ ತರ ಮನೆಗಳು ಇರ್ಬೇಕು. ಈ ತರ ಮನೆ ಎಲ್ಲ ಇದ್ರೆ ಇರೋಕೆ ತುಂಬಾ ಇಷ್ಟ ನನಗೆ. ನೋಡ್ತಿದ್ದೀರಲ್ಲ, ಈ ತರ ಅಷ್ಟೇನಾ, ಇಲ್ಲೇನು ಇಲ್ಲ. ಫೋಟೋ ತಗೋಬಹುದು, ಚೆನ್ನಾಗಿರುತ್ತೆ. ಐ ಥಿಂಕ್ ಬಜೆಟ್ ಫ್ರೀ ಬಾಲ್. ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೋಬಹುದು. ಮತ್ತೆ ಮೇಲ್ಗಡೆ ಅವಾಗ್ಲೇ ನಾನೊಂದು ವಾಲ್ ತೋರಿಸ್ತೆ ಅಲ್ವಾ, ಸ್ಟೆಪ್ಸ್ ಇದೆಯಲ್ಲ, ಅದೇ ತರ ಸ್ಟೆಪ್ಸ್ ಇರುತ್ತೆ. ಈ ತರ ಇರುತ್ತೆ ಫೋಟೋ ಶೂಟ್ಸ್ ಎಲ್ಲ ಮಾಡೋದಕ್ಕೆ. ಮತ್ತೆ ಅಲ್ಲೊಂದಿದೆ, ಅದು ಜಸ್ಟ್ ಒಂದೇನಾದ್ರು. ಮತ್ತೆ ಇಲ್ಲೊಂದಿದೆ ವಾಲ್. ನೋಡ್ತಾ ಇದ್ದೀರಲ್ಲ, ಈ ತರ ಕುತ್ಕೊಂಡು ಈ ತರ ಇದೊಂದು ವಾಲ್ ಮಾಡಿದ್ದಾರೆ. ಈ ತರ ಕುತ್ಕೊಂಡ್ಬಿಟ್ಟು ನೋಡೇ ಬಿಡೋಣಲ್ವಾ, ಕುತ್ಕೊಂಡು ಫೋಟೋ ಶೂಟ್ಸ್ ಮಾಡಿಸ್ಕೋಬಹುದು. ಚೆನ್ನಾಗಿದೆ ಅಲ್ವಾ? ನನಗೆ ಇಷ್ಟ ಆಯ್ತು. ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಇದಕ್ಕಿಂತ ಮುಂಚೆ ನೀವ್ ಯಾರಾದ್ರೂ ಬಂದಿದ್ರೆ ಅದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚೆನ್ನಾಗಿದೆ, ಒಂಥರ ಸಿಟಿಗೆ ನಿಯರ್ ಆಗಿದೆ. ದೊಡ್ಡಬಳ್ಳಾಪುರ ಸಿಟಿನಲ್ಲಿ ಯಾರಾದ್ರೂ ಇದ್ರೆ, ಅಥವಾ ಯಲಹಂಕದಲ್ಲಿ ಯಾರಾದ್ರೂ ಇದ್ರೆ, ಸೊ ನಿಯರ್ ಆಗಿದೆ. ಒಂದು ಹಳ್ಳಿಗೆ ಬಂದಿರೋ ತರಾನೇ ಅನ್ಸುತ್ತೆ. ನನಗಂತೂ ಹಾಗೆ ಅನ್ನಿಸ್ತು, ಯಾಕೆಂದ್ರೆ ಇದು ಒಂದು ನ್ಯಾಚುರಲ್ ಆಗಿರೋಂತ ತೋಟದಲ್ಲಿ ಮಾಡಿ ಈ ತರ ಇದೆ ವುಡ್ ಹೌಸ್. ನೋಡ್ತಾ ಇದ್ದೀರಲ್ವಾ, ಚೆನ್ನಾಗಿದೆ.
ಒಳಗಡೆ ಹೋಗ್ಬಿಟ್ಟು ಹಸುಗಳು ಅಥವಾ ಕುರಿಗಳು ಇದ್ದವರು ಅವನ್ ಸಾಕೋದಕ್ಕೆ ತೋಳಗಿಳ ಏನಾರು ಬಂತು ಅಂದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ನಮ್ಮ ಹಳ್ಳಿ ಕಡೆ ಈ ತರ ಗುಡಿಸ್ಲಾಕೊಳ್ಳೋರು ಕುರಿ ಹಟ್ಟಿ ಒಳಗಡೆ ಈ ತರ ಹುಲ್ಲನ್ನ ಯೂಸ್ ಮಾಡಿ ಮರದ ಕಡ್ಡಿಗಳನ್ನ ಯೂಸ್ ಮಾಡ್ಬಿಟ್ಟು ಕುರಿ ಅಥವಾ ಹಸುಗಳು ಇದ್ದವರು ಅವನ್ ಸಾಕೋಬೇಕಾದ್ರೆ ತೋಳಗಿಳ ಬಂತು ನಾಯಿಗಿ ಬಂತು ಅಂದ್ರೆ ಸೇಫ್ಟಿಗೆ ನೋಡ್ಕೊಳ್ಳೋದಕ್ಕೆ ಅಂತ ಈ ತರದ್ರಲ್ಲಿ ಇರ್ತಿದ್ರು. ಸೊ ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಇಲ್ಲಿ ಕಟ್ಟಿದ್ದಾರೆ, ಈ ತರ ಕಟ್ಟಿದ್ದಾರೆ. ಅವಾಗ್ಲೇ ಹೇಳುದ್ನಲ್ಲ ನಿಮ್ಗೆ, ಅದು ಒಂಥರ ಟ್ರೀ ಹೌಸ್ ತರ ಇದೆ. ಅಲ್ಲೊಂದು ವಾಲ್ ಕಾಣ್ತಿದೆ ನೋಡಿ, ಕಲ್ಲಲ್ಲಿ ಮಾಡಿದ್ದಾರೆ ಅದನ್ನ. ಇಲ್ಲಿ ಈವಿನ್ ಡೇ ಟೈಮ್ಗಿಂತ ನೀವು ನೈಟ್ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆ ಕಡೆ ಈ ಕಡೆ ಒಂದು ಮರನ ಪ್ಲಾಂಟ್ ಇಟ್ಬಿಟ್ಟು ಮಾಡಿದ್ದಾರೆ, ಗೇಡ್ ತರ ಫುಲ್ ಮರನೇ ಯೂಸ್ ಮಾಡಿದ್ದಾರೆ. ಇದೊಂದು ವಾಲ್ ತೋರಿಸಿದ್ನಲ್ಲ, ಇದು ಬ್ಯಾಕ್ ಸೈಡ್ ಇಂದ ನೋಡ್ತಿದ್ರಲ್ಲ, ಇದು ಬ್ಯಾಕ್ ಸೈಡ್ ಇಂದ ವಾಲ್. ಇದು ಫ್ರಂಟ್ ಅಲ್ಲಿ ನೋಡಿ ಈ ತರ ಇರುತ್ತೆ ಫ್ರಂಟ್ ಅಲ್ಲಿ, ಆಯ್ತಾ. ಮತ್ತೆ ಇದೊಂದು ಆರ್ನಮೆಂಟಲ್ ಪ್ಲಾಂಟ್ಸ್. ಇದು ಐ ಥಿಂಕ್ ಇದು ಜಸ್ಟ್ ಆರ್ನಮೆಂಟಲ್ ಪ್ಲಾಂಟ್ಸ್. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ನೋಡಿ, ಸಿಂಗಲ್ ಹೈ. ಇದೊಂಥರ ವಾಲ್ ಮಾಡಿಟ್ಟಿದ್ದಾರೆ. ಈಗಲ್ ಅನ್ಕೋತೀನಿ, ಈಗಲ್ದು ಸಾರಿ ಈಗಲ್ ಅಲ್ಲ, ಗೂಬೆ ಅನ್ಕೋತೀನಿ ಅವಲ್ದು. ಇದೊಂದು ವಾಲ್ ಮಾಡಿದ್ದಾರೆ. ಇಲ್ಲೂ ನಿಂತ್ಕೊಂಡು ನೀವು ಮಣ್ಣೆಲ್ಲ ಹಾಕ್ಬಿಟ್ಟು ಹೈಟ್ ಮಾಡಿ ಗಾರ್ಡನ್ ಅಲ್ಲಿ ಇರುತ್ತಲ್ಲ ಆ ತರ ಸ್ವಲ್ಪ ನೋಡ್ತಿದಾರಲ್ವಾ, ಕಲ್ಲಲ್ಲಿ ಮಾಡಿದ್ದಾರೆ ಇದನ್ನ ನೋಡಿ. ಸಿಂಪಲ್ ಆಗಿದೆ, ಚೆನ್ನಾಗಿದೆ ವಾಲ್. ಇದೊಂದು ಇಲ್ಲೊಂದ್ ಸ್ವಲ್ಪ ಫೋಟೋಸ್. ಹಳೆ ಕಾಲದಲ್ಲಿ ನೀರನ್ನ ಸೇರ್ತಾ ಇದ್ದಂತ ಬಾವಿಗಳು, ಹಳ್ಳಿ ಮನೆ ಜೊತೆ ಬಾವಿನಲ್ಲಿ ನೀರ್ ಸೇದೋದು ತುಂಬಾ ಚೆನ್ನಾಗಿದೆ ನೋಡಿ. ತೆಂಗಿನ ಗರಿಗಳಿಂದ ಚಪ್ರ ಹಾಕ್ತಾ ಇದ್ರು ಹಳ್ಳಿಗಲ್ಲಿ. ಇವಾಗೆಲ್ಲ ಸೀಟ್ ಬಂದ್ಬಿಟ್ಟಿದೆ, ತಂಪಿರೋದಿಲ್ಲ. ಈ ತೆಂಗಿನ ಗರಿಗಳಿಂದ ಮಾಡಿರೋಂತ ಚಪ್ರ, ಹಾಕಿರೋಂತ ಚಪ್ರದಲ್ಲಿ ತುಂಬಾ ತಣ್ಣಗಿರುತ್ತೆ ಮನೆ ಹತ್ರ ಕುತ್ಕೊಳ್ಳೋದಕ್ಕೆ ನೋಡಿ. ಇದನ್ನು ಸಹ ತೆಂಗಿನ ಮರ ಯೂಸ್ ಮಾಡಿದ್ದಾರೆ ಇವರು. ಇದು ಸಹ ತೆಂಗಿನ ಮರ, ಇದನ್ನ ತೆಂಗಿನ ಮರಕ್ಕೆ ಕಡ್ದ್ಬಿಟ್ಟು ಯೂಸ್ ಮಾಡಿದ್ದಾರೆ. ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ ಬಂದ್ಬಿಟ್ಟು, ಹಳೆ ಕಾಲದಲ್ಲಿ ನಮ್ಮ ಅಮ್ಮ ಅವರು ನಮ್ಮ ಅಜ್ಜಿ ಅವರು ಯೂಸ್ ಮಾಡ್ತಿದ್ದಂತ ಒಳಕಲ್ಲಿದು. ಇವಾಗೆಲ್ಲ ಇವೆಲ್ಲ ಕಾಣ್ತಾ ಇಲ್ಲ, ಜಸ್ಟ್ ಶೋ ಪೀಸ್ಗಳಾಗಿದ್ದಾವೆ, ಯಾರು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಕೊಳಗಗಳು ವಿಡಿಯೋ ತಿರ್ಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಅದೇ ಪೂರ್ತಿ ಬೀಸಕಲ್ಲೇ ತಿರುಗ್ತಾ ಇತ್ತು, ಬರ್ತಿರ್ಲಿಲ್ಲ. ನೆಕ್ಸ್ಟ್ ಇದು ನಾನು ಟ್ರೈ ಮಾಡ್ಬಿಟ್ಟು ನೋಡೋಣ. ನಿಲ್ಸಿದ್ದಾರೆ. ಹಳೆ ಕಾಲದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಊರಿಗೆ ಹೋಗ್ಬೇಕಾದ್ರೆ, ಹೊಲಕ್ ಹೋಗ್ಬೇಕಾದ್ರೆ, ಜಾತ್ರೆಗಳಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಜಾಗ ಓನರ್ ಇದಾರೆ. ಸೊ ಇಲ್ಲಿ ಬರೋದಕ್ಕೆ ಎಂಟ್ರಿ ಫೀಸ್ ಏನು ಅಥವಾ ಪರ್ ಡೇಗೆ ಎಷ್ಟು ಅನ್ನೋದನ್ನ ಅವ್ರ ಹತ್ರ ಕೇಳ್ಕೊಂಡ್ಬಿಡೋಣ ಬನ್ನಿ. ನಿಮ್ ಹೆಸರು ಸರ್? ಹಾ, ಸೊ ಹೇಳಿ. ಪ್ರೀ ವೆಡ್ಡಿಂಗ್ ಆದ್ರೆ ಒಂದ್ ದಿವಸಕ್ಕೆ 10,000 ಮಾಡ್ತೀವಿ. ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆ ಇರುತ್ತೆ. ಆಮೇಲೆ ನೈಟ್ ಲೈಟಿಂಗ್ಸ್ ಇರುತ್ತೆ. ಆಮೇಲೆ ಫೈರ್ ಕ್ಯಾಂಪ್ ಇರುತ್ತೆ. ಲಾಸ್ಟಿಗೆ ಫೈರ್ ಕ್ಯಾಂಪ್ ಮಾಡಿ ಕ್ಲೋಸ್ ಮಾಡ್ತಾರೆ. ಹಾಫ್ ಡೇ ತಗೊಂತಾರೆ. ಮಧ್ಯಾಹ್ನ ಮೇಲೆ ಆದ್ರೆ 6,000 ಮಾಡ್ತೀವಿ. ಬೆಳಗ್ಗೆ ಸೆಷನ್ಸ್ ಆದ್ರೆ 5,000. ಮಧ್ಯಾಹ್ನ ಮೇಲೆ ಆದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ 6,000 ಮಾಡ್ತೀವಿ. ಮೆಟರ್ನಿಟಿ ಶೂಟ್ ಎಲ್ಲ ಒಂದು 5,000 ಮಾಡ್ತೀವಿ. ಬೇಬಿ ಶೂಟ್ 5,000 ಮಾಡ್ತೀವಿ. ನಾವು ಇದಕ್ಕೆ ಡ್ರೆಸ್ಸಿಂಗ್ ರೂಮ್ಸ್ ಇದೆ ಅಷ್ಟೇ. ಯಾರು ಬರೋರು ಇದ್ರು ಅಂದ್ರೆ ಬರ್ಬೋದು, ಒನ್ ಡೇಗೆ ಬಂದ್ ಹೋಗ್ಬೋದು. ನೋಡಿ, ಇನ್ನು ಫೋಟೋಸ್ ತಗೋಬಹುದು ಸ್ಟಾರ್ ಹತ್ರ ನಿಂತ್ಕೊಂಡು. ಈ ತರ ಒಂದು ಫುಲ್ ಅಡಿಕೆ ಇರುತ್ತಲ್ಲ, ಅಡಿಕೆ ಮರ, ಅದ್ರಲ್ಲಿ ಇರೋಂತ ಅದನ್ನ ಕಟ್ ಮಾಡಿ ಅದ್ರಲ್ಲಿ ಯೂಸ್ ಮಾಡಿರೋಂತ ಮನೆ ಮಾಡ್ಬಿಟ್ಟು, ಮನೆ ತರ ಅಂದ್ರೆ ಸ್ವಲ್ಪ ಇದ್ರ ತರ ಚಪ್ರ ತರ ಹಾಕ್ಬಿಟ್ಟು ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂರ್ಯ ಲೈಟ್ ಪಿಕ್ಚರ್ಸು. ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟು, ಮೆಟರ್ನಿಟಿ ಶೂಟು, ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋರು ಬನ್ನಿ. ಅಥವಾ ಇದಕ್ಕೆ ಮುಂಚೆ ಯಾರಾದ್ರು ಬಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಮತ್ತು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.